ನಮಸ್ಕಾರ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಟೆನ್ಸಸ್ ಆ್ಯಂಡ್ ವರ್ಬ್ಸ್ ಅನ್ನುವಂತಹ ಅಧ್ಯಯನ ಮಾಡಿದ್ವಿ. ಆ ಅಧ್ಯಾಯದ ಬಗ್ಗೆ ಒಂದಿಷ್ಟು ಗಮನ ಹರಿಸೋಣ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಟೆನ್ಸಸ್ ಆ್ಯಂಡ್ ವರ್ಬ್ಸ್ ಎಂಬುವ ಅಧ್ಯಾಯದಲ್ಲಿ ಒಂದಿಷ್ಟು ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡಿದ್ವಿ. ಆ ಪರಿಕಲ್ಪನೆಗಳ ಸಾರಾಂಶವನ್ನು ಹಾಗೆ ಕನ್ನಡಿಸ್ತಾ ಹೋಗೋಣ. A. Persons and pronouns. B. Verbs and forms. C. Verbs and pronouns. D. Three types of verbs. E. Usage of verbs. A. Persons and pronouns. First person I, we. Second person you, you. Third person he, she, it, they. The third person singular pronouns he, she, it and the representing nouns have a different role to play in the simple present tense and the present perfect tense. Verbs and forms. 5 forms. 1. V1 example write. 2. V2 example wrote. 3. V3 example written. 4. V1 plus S example writes. 5. V1 plus ing example writing. 5 forms and their usage in tenses. V1 simple present tense everywhere except in the third person singular positive sentences. 2. Simple past tense everywhere except in the positive sentences. 3. Simple future tense everywhere. 2. V2 simple past tense only in the positive sentences. 3. V3 everywhere in all the 3 perfect tenses. 4. V1 plus S simple present tense only in the third person singular positive sentences. 5. V1 plus ing everywhere in all the 6 continuous tenses. C. Tenses and pronouns. 8 pronouns I, we, you, he, she, it, they. D. Types of verbs. Regular, irregular, same. Regular example jump, jumped, jumped. Irregular example swim, swam, swum. Same example cut, cut, cut. Usage of verbs. The meaning of the verb changes according to the noun or pronoun with which it is used, but the spelling remains same in most of the instances. ಥ್ಯಾಂಕ್ ಯು. ವಿದ್ಯಾರ್ಥಿಗಳೇ, ಆ್ಯಕ್ಚುಯಲ್ ಕ್ರಿಯಾಪದಗಳ ಬಗ್ಗೆ ಈಗ ಅಧ್ಯಯನ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಟೆನ್ಸಸ್ ಮತ್ತು ವರ್ಬ್ಸ್ ಅನ್ನುವಂತಹ ಅಧ್ಯಾಯವನ್ನು ಕಲಿತಾ ಇದ್ವಿ. ಈ ಅಧ್ಯಾಯದಲ್ಲಿ ಹಲವಾರು ಅಂಶಗಳನ್ನು ನಾವು ನೋಡ್ತಾ ಬಂದ್ವಿ. ಟೆನ್ಸಸ್ಗಳನ್ನು ಕಲಿಯೋದಕ್ಕಿಂತ ಮುಂಚೆ ಏನೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕು ಅಂತ. ಅದರ ಮುಂದುವರಿದ ಭಾಗ ಈ ಕ್ರಿಯಾಪದಗಳ ಪಟ್ಟಿ. ಒಂದಿಷ್ಟು ದಿನಾಲು ಬಳಕೆಯಾಗುವಂತಹ, ನಮ್ಮ ಬರವಣಿಗೆಯಲ್ಲಿ ಮಾತನಾಡುವಂತಹ ಇಂಗ್ಲೀಷ್ನಲ್ಲಿ ಅತ್ಯವಶ್ಯಕವಾಗಿರುವಂತಹ ಒಂದಿಷ್ಟು ಕ್ರಿಯಾಪದಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ. ರೆಗ್ಯುಲರ್ ವರ್ಬ್, ಇರ್ರೆಗ್ಯುಲರ್ ವರ್ಬ್ ಮತ್ತು ಸೇಮ್ ಕೈಂಡ್ ಆಫ್ ವರ್ಬ್ ಅವೆಲ್ಲವುಗಳನ್ನು ಕೂಡ ಆ ಎಲ್ಲ ಕ್ರಿಯಾಪದಗಳ ಒಂದು ಪಟ್ಟಿಯನ್ನು, ಮಹತ್ವದ ಕ್ರಿಯಾಪದಗಳ ಪಟ್ಟಿಯನ್ನು ಒಂದು ಸಾರಿ ನೀಟಾಗಿ ಬರ್ಕೋಬೇಕು ನೀವೆಲ್ಲರೂ. ಇದನ್ನು ಇಲ್ಲಿ ಕ್ರಿಯಾಪದಗಳ ಪಟ್ಟಿಯನ್ನು ಬರೆದು ಒಂದೊಂದು ಕ್ರಿಯಾಪದಗಳನ್ನು ಓದ್ತಾ ಅದರ ಅರ್ಥ ಹೇಳ್ತಾ ಹೋಗ್ತೀನಿ. ಕೆಲವೊಂದು ಕ್ರಿಯಾಪದಗಳು ವಿಶೇಷವಾಗಿರ್ತಾವೆ, ಅವುಗಳ ವಿಶೇಷ ಪರಿಚಯ ಕೂಡ ನಿಮಗೆ ಮಾಡಬೇಕು. ವಿದ್ಯಾರ್ಥಿಗಳೇ, ಕ್ರಿಯಾಪದದ ಪಟ್ಟಿ ನಿಮ್ಮ ಎದುರಿಗಿದೆ. ಆಗ ಎಲ್ಲ ಕ್ರಿಯಾಪದಗಳನ್ನು ಒಂದೊಂದಾಗಿ ನೋಡ್ತಾ ಅವುಗಳನ್ನು ಹ್ಯಾಂಗೆ ಪ್ರೊನೌನ್ಸ್ ಮಾಡಬೇಕು, ಸ್ಪೆಲ್ಲಿಂಗ್ ರೂಲ್ಸ್ ಏನು, ಅವುಗಳ ಅರ್ಥ ಏನು ಎಲ್ಲವನ್ನು ನೋಡ್ತಾ ಹೋಗೋಣ.
ಅಚೀವ್ ಸಾಧಿಸು. ಅಕ್ಷರ ಈದಿಂದ ಕೊನೆಗೊಂಡಿತ್ತು ಅಂತಂದರೆ ನೀವು ಡಿ ಮಾತ್ರ ಹಚ್ಚಿ ಏನು ಮಾಡ್ಬೋದು, ಅದನ್ನು V2 V3 ಆಗಿ ಬದಲಾಯಿಸ್ಬೋದು. ಅಚೀವ್ಡ್ 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 ಅಂತ. ನಂತರ ಇಲ್ಲಿ ನೋಡ್ರಿ, ಆನ್ಸರ್ ಉತ್ತರಿಸು. ಆನ್ಸರ್ ಅಂತ ಐತಿ, ಇದಕ್ಕೆ ED ಹಚ್ಚಬೇಕಿಲ್ಲಿ. ಇ ಮತ್ತು ಡಿ, ಇದ್ರ ಸ್ಪೆಲ್ಲಿಂಗ್ ಸ್ವಲ್ಪ ಚೇಂಜ್ ಆಗ್ತೈತಿ. ಇಲ್ಲಿ ಬರೀ ಡಿ ಅಂತ ಅಷ್ಟೇ ಹಚ್ಚಿದ್ರಿ, ಇಲ್ಲಿ ED ಅಂತ ಹಚ್ಚಿ ಅದನ್ನು ಏನು ಮಾಡಬೇಕು, V2 V3 ಆಗಿ ಮಾಡಬೇಕು. ಆನ್ಸರ್ ಆನ್ಸರ್ಡ್ ಆನ್ಸರ್ಡ್. ಅಲೋ ಅಲೌಡ್ ಅಲೌಡ್, ಅನುಮತಿ ಕೊಡು. ಅನೌನ್ಸ್ ಪ್ರಕಟಿಸು. ಇನ್ನು ಮುಂದಿನ ED ಎಲ್ಲ ಗೊತ್ತಾಗ್ತಾವಲ್ಲ, ಅನೌನ್ಸ್ ಅನೌನ್ಸ್ ಅನೌನ್ಸ್ಡ್ ಅನೌನ್ಸ್ಡ್, ಆ ರೀತಿ. ಈದಿಂದ ಕೊನೆಗೊಂಡ್ರೆ ಡಿ ಅಷ್ಟೇ ಹಚ್ಚಬೇಕು. ಈ ಬಿಟ್ಟು ಬೇರೆ ಅಕ್ಷರಗಳಿಂದ ಕೊನೆಗೊಂಡ್ರೆ ED ಅಂತ ಸೇರಿಸಿ V2 V3 ಮಾಡಬೇಕು. ಆಮೇಲೆ ವಾಯ್ದಿಂದ ಕೊನೆಗೊಳ್ಳುವಂಥ ಒಂದಿಷ್ಟು ವರ್ಬ್ಗಳದಾವ, ಅವುಗಳ ನಿಯಮ ಬೇರೆ ಬೇರೆ ಆಗ್ತೈತಿ. ಸಂದರ್ಭಕ್ಕೆ ಅನುಗುಣವಾಗಿ ಅವುಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅನೌನ್ಸ್ ಪ್ರಕಟಿಸು. ಅಕ್ಸೆಪ್ಟ್ ಅಂಗೀಕರಿಸು ಅಥವಾ ಸ್ವೀಕರಿಸು, ಎರಡೂ ಇದರ ಅರ್ಥ ಆಗ್ತೈತಿ. ಅಡ್ವೈಸ್ ಸಲಹೆ ಕೊಡು. ಆಸ್ಕ್ ಕೇಳು. ಅಗ್ರಿ ಒಪ್ಪಿಕೊಳ್ಳು. ಅಪಿಯರ್ ಪ್ರತ್ಯಕ್ಷವಾಗು. ಅಡ್ವಾನ್ಸ್ ಮುಂದುವರಿ. ಅಡ್ಮೈರ್ ಮೆಚ್ಚು. ಆ್ಯಕ್ಟ್ ನಟಿಸು. ಅಬ್ಸ್ಕಾಂಡ್ ತಲೆಮರೆಸಿಕೋ. ಅಟ್ಯಾಕ್ ಮುತ್ತಿಗೆ ಹಾಕು. ಅರ್ಗ್ಯೂ ವಾದ ಮಾಡು. ಅರೇಂಜ್ ಏರ್ಪಾಡು ಮಾಡು. ಅರೈವ್ ತಲುಪು. ಏಮ್ ಗುರಿ ಇಡು. ಅಪಾಯಿಂಟ್ ನೇಮಕ ಮಾಡು. ಬ್ಲಫ್ ಸುಳ್ಳು ಹೇಳು. ಬಿವೇರ್ ಎಚ್ಚರದಿಂದಿರು. ಬ್ಲೇಮ್ ತಪ್ಪು ಹೊರಿಸು. ಬಿಲೀವ್ ನಂಬು. ಬಾದರ್ ಕಳವಳಪಡು. ಬಾರೋ ಕಡ ಅಥವಾ ಸಾಲ ತೆಗೆದುಕೋ. ಕುಕ್ ಅಡಿಗೆ ಮಾಡು. ಕನ್ವಿನ್ಸ್ ಮನವೊಲಿಸು. ಕಂಪ್ಲೀಟ್ ಪೂರ್ಣಗೊಳಿಸು. ಕಲೆಕ್ಟ್ ಸಂಗ್ರಹಿಸು. ಕ್ಯಾರಿ ಹೊತ್ತುಕೋ. ಚೆಕ್ ತಡೆ ಅಥವಾ ಪರೀಕ್ಷಿಸು, ಎರಡೂ ಆಗ್ತದೆ. ಕ್ಲೀನ್ ಸ್ವಚ್ಛಗೊಳಿಸು. ಕನ್ಸಿಡರ್ ಗಮನಿಸು. ಕಾಲ್ ಕರೆ ಮಾಡು. ಚೀಟ್ ಮೋಸ ಮಾಡು. ಕ್ರೈ ಅಳು ಅಥವಾ ಕೂಗು. ಇಫ್ ದ ವರ್ಬ್ ಎಂಡ್ಸ್ ವಿತ್ ವೈ, ದೆನ್ ವಿ ಶುಡ್ ರಿಮೂವ್ ದಟ್ ವೈ ಆ್ಯಂಡ್ add IED if it is regular verb. Keep in mind. For example, cry. If we want to say cried, cried. If we want to write cried, cried, there we need to remove y and use IED there. Criticize ವಿಮರ್ಶಿಸು. ಚೇಂಜ್ ಬದಲಾಯಿಸು. ಕನ್ವರ್ಟ್ ಪರಿವರ್ತಿಸು. ಕ್ಯಾಪ್ಚರ್ ಹಿಡಿ. ಚೇಸ್ ಬೆನ್ನಟ್ಟು. ಕೌಂಟ್ ಎನಿಸು. ಕನ್ಸಲ್ಟ್ ವಿಚಾರಿಸು. ಕ್ಲೋಸ್ ಮುಚ್ಚು. ಕಮ್ಯುನಿಕೇಟ್ ಸಂಪರ್ಕಿಸು. ಚಾಲೆಂಜ್ ಸವಾಲು ಹಾಕು. ಕ್ಲಾರಿಫೈ ಸ್ಪಷ್ಟಗೊಳಿಸು. ಕಾಷನ್ ಎಚ್ಚರಿಸು. ಕ್ಯಾನ್ವಾಸ್ ಪ್ರಚಾರ ಮಾಡು. ನೌ ಲೆಟ್ಸ್ ಸಿ ಅನದರ್ ಬೋರ್ಡ್. ಮುಂದಿನ ಪುಟ, ನೆಕ್ಸ್ಟ್ ಪೇಜ್. ಕ್ಯಾಲ್ಕುಲೇಟ್ ಲೆಕ್ಕ ಮಾಡು. ಕ್ಯಾಲ್ಕುಲೇಟೆಡ್ ಕ್ಯಾಲ್ಕುಲೇಟೆಡ್ ಸೇಮ್, ಎಲ್ಲನೂ ಹಾಗೆ. ಕಂಪೆನ್ಸೇಟ್ ಪರಿಹಾರ ನೀಡು. ಕಂಟಿನ್ಯೂ ಮುಂದುವರಿಸು. ಕಮೆನ್ಸ್ ಆರಂಭಿಸು. ಕನ್ವೆ ತಿಳಿಸು. ನಾನು ನಿಮಗೆ ಒಂದು ನಿಯಮವನ್ನು ಹೇಳಿದ್ದೆ. ಅಕಸ್ಮಾತ್ ರೆಗ್ಯುಲರ್ ವರ್ಬ್ ವಾಯ್ದಿಂದ ಕೊನೆಗೊಂಡ್ರೆ ವಾಯನ್ನು ರಿಮೂವ್ ಮಾಡಿ ನಾವೇನು ಮಾಡಬೇಕು, ಅಲ್ಲಿ IED ಸೇರಿಸಬೇಕು ಅಂತ. ಫಾರ್ ಎಕ್ಸಾಂಪಲ್ ಕ್ಯಾರಿ, ಕ್ಯಾರಿಡ್ CARRY ಐತಿ ಅಂತಂದ್ರೆ ಅದನ್ನು ಕ್ಯಾರಿಡ್ ಅಂತ ಮಾಡಬೇಕು ಅಂತಂದ್ರೆ CARRIED ಅಂತ ಮಾಡಿದ್ವಿ. ಆದರೆ ಇವು ಇಂಥ ಕೆಲವೊಂದು ಶಬ್ದಗಳು ಎಕ್ಸೆಪ್ಷನ್ಸ್. ಮತ್ತು ಇಲ್ಲಿ ವಾಯ್ ತೆಗೆದು IED ಅಂತ ಬರೆಯಂಗಿಲ್ಲ, ತಪ್ಪಕ್ಕತ್ತದು. ಸುಮ್ಮನೆ ಒಂದು ED ಅಂತ ಹಚ್ಬೇಕು. ಕನ್ವೆ, ಕನ್ವೇಡ್, ಕನ್ವೇಡ್ ಅಂತೇಳಿ ನೆನ್ಪಿಟ್ಕೊಳ್ರಿ. ರಿಮೆಂಬರ್ ದಿಸ್.